ಬಿಜೆಪಿ ಸರ್ಕಾರ ಬಂದರೆ ತುಂಬ ಒಳ್ಳೆಯದು ಸರ್. ಪ್ರಧಾನಮಂತ್ರಿ ಮೋದಿ ಆಗಬೇಕು. ಕೇಂದ್ರದಲ್ಲಿ ಬಿಜೆಪಿನೇ ಬರಬೇಕು, ಮೋದಿಯವರೇ ಪ್ರಧಾನಿ ಆಗಬೇಕು. ಇವ್ರು ತಿಳಿಸ್ಕೊಳ್ಳೋಕ್ಕೋಸ್ಕರ ಇವರು 2,000 ಕೊಡ್ತೀನಿ, ನಾನು ಅವ್ರಿಗೆ ಕೊಡ್ತೀನಿ, ಬಸ್ ಯಾರೊಬ್ಬ ಬಸ್ ಚಾರ್ಜಿಂದ ಇಷ್ಟು ವರ್ಷ ಜೀವನ ಮಾಡಲಿಲ್ವಾ? ಮಾಡಿದ್ರೆ ಇವಾಗ ಹೆಂಗಸರುಗಳಿಗೆಲ್ಲ ಪುಕ್ಸಟೆ ಸ್ಕೀಮು, ಗಂಡಸರು ಒಂಚೂರು ಕುಡಿಯೋಕೆ ಹಂಗೆ ಕಾಸು ಕೊಟ್ಬಿಟ್ಟಿದ್ದಿದ್ರೆ ಇವರೇ ಸರ್ಕಾರ ಇದ್ದರೆ ಚೆನ್ನಾಗಿರೋದು. ಕೊಡ್ಬೇಕು ಅವರು. ಈಗ ಅಧಿಕಾರಿಗಳನ್ನು ಬೋಳ್ಸಕ್ಕಾಯ್ತಾರೆ. ನಾವೀಗಿರೋ ಕಷ್ಟದ ಪರಿಸ್ಥಿತಿಯಿಂದ ಒಂದು ಉತ್ತಮ ಸ್ಥಿತಿಗೆ ಹೋಗ್ಬೇಕನ್ನೋದಾದ್ರೆ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ. ಸರ್, ಇನ್ನೇನು MP ಎಲೆಕ್ಷನ್ ಬರ್ತಿದೆ, ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನ್ಸುತ್ತೆ ಸರ್? ನನ್ನ ಅನಿಸಿಕೆ ಪ್ರಕಾರ ಹೇಳೋದಾದರೆ, ನನಗಾದ ಅನುಭವದ ಪ್ರಕಾರ ಹೇಳೋದಾದರೆ BJP ಸರ್ಕಾರ ಬಂದರೆ ತುಂಬ ಒಳ್ಳೆಯದು ಸರ್. ಯಾಕಂದರೆ ಈಗ ಸಾಧ್ಯವಾದಷ್ಟು ಮೋದಿಯವರು ನಮ್ಮ ಕರ್ನಾಟಕಕ್ಕಿಂತ ಹೆಚ್ಚಾಗಿ ನಮ್ಮ ಮೋದಿಯವರು ಎಷ್ಟು ಕೆಲಸಗಳು ಮಾಡಿದ್ದಾರೆ ಅಂದರೆ ಸುಮಾರು ಒಂದು 20-25 ವರ್ಷದಿಂದ ಪೆಂಡಿಂಗ್ ಇಟ್ಟಿದ್ದಂಥವನ್ನೆಲ್ಲನೂ ಅದನ್ನು ತೀರ್ಪುಗಳು ಕೊಡಿಸಿದ್ದಾರೆ. ಸಾಲಕ್ಕಾಗಿ ಜನಗಳಿಗೆ ಉದ್ಯೋಗ ಸೃಷ್ಟಿಯಾಗಬೇಕು ಅನ್ನೋದಕ್ಕೋಸ್ಕರ ಸಾಕಷ್ಟು ನಾನಾ ಕಡೆ ಎಲ್ಲ ಕೆಲವೊಂದು ಕಂಪ್ನಿಗಳನ್ನೆಲ್ಲ ತೆರೀತಾ ಇದ್ದಾರೆ. ಸಾಧ್ಯವಾದಷ್ಟು ತನ್ನ ಜನಗಳಿಗೆ ತನ್ನ ಕೈ ಎಷ್ಟು ಮಾಡೋಕ್ಕೆ ಸಾಧ್ಯ ನನ್ನ ಭಾರತ ಮಾತೆಗೆ ಅಷ್ಟನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತವ್ರೆ. ತುಂಬ ಗೌರವವಾದ ವ್ಯಕ್ತಿ, ಅದಕ್ಕೋಸ್ಕರ ನಾವು BJP ಸರ್ಕಾರನ ಆಯ್ಕೆ ಮಾಡ್ಕೊತೀವಿ ಸರ್. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಅವರು ಈ ಕೆಲಸಗಳು ಮಾಡಲ್ಲ ಅನ್ಸುತ್ತಾ? ಇಲ್ಲ ಸರ್, ನಾವು ಕಾಂಗ್ರೆಸ್ ಮಾಡಲ್ಲ ಅಂತ ಏನು ಹೇಳಿಲ್ಲ. ಆದರೆ ಇತ್ತೀಚೆಗೆ ಸ್ವಲ್ಪ ಅವ್ರಿಗೂ ಇವ್ರಿಗೂ ತುಂಬ ಟ್ಯಾಲಿ ಮಾಡಿ ಹೋಲಿಕೆ ಮಾಡಿ ನೋಡೋದಾದರೆ ಸ್ವಲ್ಪ ಮೋದಿ ಬೆಟ್ರು ಅಂತ ನನ್ನ ಒಂದು ಅನಿಸಿಕೆಯಲ್ಲಿ ತುಂಬ ಜನಗಳು ಈಗ ನನ್ನ ಆಟೋಗೆ ಬಂದವರು ಕೂಡ ತುಂಬ ಜನ ಅದೇ ಮಾತನ್ನೇ ಹೇಳ್ತಾರೆ. ಇರೋದ್ರಲ್ಲಿ ಮೋದಿ ಸರಿ, ಸ್ವಲ್ಪ ದೇಶ ಬೆಳವಣಿಗೆ ಆಗ್ತಿದೆ. ಈ ವಿಶ್ವ ಮಟ್ಟದಲ್ಲೆಲ್ಲ ಬೇರೆ ಕಡೆ ಎಲ್ಲ ತುಂಬ ಮೋದಿ ಅಂದರೆ ತುಂಬ ಗೌರವ ಕೊಡ್ತಾರೆ. ವಿಶ್ವ ಮಟ್ಟದಲ್ಲ ತುಂಬ ಕರೆನ್ಸಿಗಳೆಲ್ಲ ಬಂದು ಇಂಡಿಯಾದಲ್ಲಿ ನಾನಾ ಥರ ಕಂಪ್ನಿಗಳು ತೆಗಿಬೇಕು ಅಂತ ಈಗೆಲ್ಲ ಮಾಡ್ತಾವ್ರೆ. ಸಾಕಷ್ಟು ಉದ್ಯೋಗಗಳು ಸಿಗ್ತವೆ. ಇಲ್ಲಿ ಓದ್ದವ್ರು ಆಚೆ ಕಡೆ ಹೋಗ್ಬೇಕಾದ್ದು ಅನ್ನೊಂದು ಅವಶ್ಯಕತೆ ಇರೋಲ್ಲ. ಇಲ್ಲೇ ನಮ್ಮ ಇಂಡಿಯಾದಲ್ಲೇ ಸಾಕಷ್ಟು ಜನಕ್ಕೆ ಕೆಲಸ ಸಿಕ್ಕುತ್ತೆ ಅನ್ನೋ ಒಂದು ಜನ ಮನೋಭಾವನೆಯಲ್ಲಿ ಈ ಒಂದು ಭಾವನೆಗಳನ್ನ ಇಟ್ಕೊಂಡು ಮೋದಿ ಅವ್ರ ಮೇಲೆ ತುಂಬ ಜನಗಳಿಗೆ ಆಶ್ವಾಸನೆ ತುಂಬ ಇದೆ. ಈಗ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಸಿಂದ ಇದ್ದಾರೆ, ಅವರನ್ನು ಈ ಸರಿ ಪ್ರಧಾನಮಂತ್ರಿ ಆಗಬೇಕು ಅಂದ್ಕೊಂಡಿದ್ದಾರೆ. ಒಂದಷ್ಟು ಜನ ಅವ್ರಿಗೂ ಸಪೋರ್ಟ್ ಮಾಡೋಣ ಅಂದ್ಕೊಂಡಿದ್ದಾರೆ. ಅವ್ರ ಅಧಿಕಾರಕ್ಕೆ ಬಂದರೆ ಯಾಕೆ ಚೇಂಜಸ್ ಆಗಲ್ವಾ, ಇಂಪ್ರೂವ್ಮೆಂಟ್ ಆಗಲ್ವಾ ಇಂಡಿಯಾದಲ್ಲಿ ಅಂತ? ಅಲ್ಲ, ಇಂಪ್ರೂವ್ಮೆಂಟ್ ಆಗಲ್ಲ ಅಂತೇನಿಲ್ಲ ಸರ್. ಇವಾಗ ಅವ್ರು ಬಂದರೂ ಆಗ್ಬೋದು. ಆದರೆ ಇರೋದ್ರಲ್ಲಿ ನಮ್ಮ ಒಂದು ಮನಸ್ಥಿತಿಲಿ ಈಗ ಅವತ್ತಿನ ಕಾಂಗ್ರೆಸ್ ಆಡಳಿತಕ್ಕೂ ಇವತ್ತಿನ ಆಡಳಿತಕ್ಕೂ ನೋಡೋದಾದರೆ ಅವತ್ತು ಸ್ವಲ್ಪ ಪರವಾಗಿಲ್ಲ ಅವರು. ಇವತ್ತಿನ ಲೆಕ್ಕಾಚಾರದಲ್ಲಿ ಇವತ್ತು ನಾನಾ ದೇಶಗಳೆಲ್ಲ ತುಂಬ ಕಡೆ ಎಲ್ಲ ಕಡೆನೂ ಕಾಂಪಿಟೇಷನ್ ಇರೋಂಥ ಯುಗ ಇದು. ತುಂಬ ಕಾಂಪಿಟೇಷನ್ ಎಲ್ಲ ಇರೋ ಕಡೆದ್ರಿಂದ ಸ್ವಲ್ಪ ಅದಕ್ಕೆ ಸಾಕಷ್ಟು ಟ್ಯಾಲೆಂಟ್ಗಳು ಇರಬೇಕು. ಈಗ ಬೇರೆ ದೇಶದಲ್ಲೆಲ್ಲ ಓದಲ್ಲೆಲ್ಲ ನಾವು ಇವತ್ತಿನವರೆಗೂ ಕಂಡಿರಲಿಲ್ಲ ಅನ್ನಿ. ಬೇರೆ ದೇಶದಲ್ಲಿ ಇವತ್ತು ಇಂಡಿಯಾ ಅಂದರೆ ನಂಬರ್ 1ನೇ ಸ್ಥಾನದಲ್ಲಿ ಹೋಯ್ತಾ ಇದೆ. ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಯಾವ ಮಟ್ಟದಲ್ಲಿ ಹೋಗ್ತಾ ಅಂದರೆ ತುಂಬ ಟಾಪ್ ಲೆವೆಲಲ್ಲಿ ತುಂಬ ಹೆಸರು ಮಟ್ಟಕ್ಕೆ ಹೋಗ್ತದೆ ಇಂಡಿಯಾ ಇವತ್ತು. ಅದರಿಂದ ನಮ್ಮ ಅನಿಸಿಕೆ ಪ್ರಕಾರ ಮುಂದೆ ಒಂದಿನ ಮೋದಿ ಬಂದರೂ ಕೂಡ ಇನ್ನೊಂದು 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ನಮ್ಮ ಒಂದು ಜನಕ್ಕೆ ಸ್ವಲ್ಪ ಬಡತನ ಕಮ್ಮಿ ಆಗ್ಬೋದು. ಬಡತನ ಕಮ್ಮಿಯಾಗಿ ಈಗ ನಮ್ಮ ರಿಲೇಷನ್ಗಳಲ್ಲಿ ತುಂಬ ಜನ ಡಿಪ್ಲೊಮಾ ಎಲ್ಲ ಮುಗಿಸಿ ಪಾಪರು ಸರಿಯಾಗಿ ಕೆಲಸಗಳಿಲ್ಲ, ಸರಿಯಾಗಿ ಮನೆಗಳು ನಿಭಾಯಿಸೋಕೆ ಅವ್ರ ಕೈಲಿ ಆಯ್ತಾ ಇಲ್ಲ. ಅದರಿಂದ ಮೋದಿ ಬಂದರೆ ಇವಕ್ಕೆಲ್ಲ ಸ್ವಲ್ಪ ತೊಂದರೆಗಳು ತಪ್ಪೋದು ಅಂತ ನನ್ನ ಒಂದು ಅನಿಸಿಕೆ. ಆಮೇಲೆ ಸಾಕಷ್ಟು ನಾನು ಜನಸಂಧಾನಿಕೆ ಜಾಗದಲ್ಲಿ ಇರೋದ್ರಿಂದ ಸಾಕಷ್ಟು ಜನ ಇವತ್ತು ಬರೋರೆಲ್ಲ ಮೋದಿನೇ ಸ್ವಲ್ಪ ಜಾಸ್ತಿ ಹೊಗಳ್ತಾ ಇದ್ದಾರೆ. ಅಂದರೆ ಅವ್ರು ಬಂದರೆ ಮುಂದೆ ದೇಶ ಏನಾದ್ರು ಚೇಂಜ್ ಆಫ್ ಆಗ್ಬೋದು, ಅವರಿಂದ ಮುಂದೆ ತುಂಬ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ವಲ್ಪ BJP ಸರ್ಕಾರನ ಆಯ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸರ್ MP ಎಲೆಕ್ಷನ್ಗೆ BJPಗೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸರ್. ಕೇಂದ್ರದಲ್ಲಿ BJP ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಕರ್ನಾಟಕದಲ್ಲಿ. ಹೌದು ಸರ್. ಆ ಗ್ಯಾರಂಟಿಗಳನ್ನ ನಿಭಾಯಿಸ್ತಿದೆಯಾ? ಇದೆಲ್ಲ ಬಡವರಿಗೆಲ್ಲ ಅನುಕೂಲ ಆಗ್ತಿದೆಯಾ ಇದರಿಂದ ಅಂತ? ಸರ್, ಅದು ಕೆಲವ್ರಿಗೆ ಬಂದೇ ಇಲ್ಲ ಇವತ್ತುವರೆಗೂ. ಕೆಲವ್ರಿಗೆಲ್ಲ ಬಂದಿದೆ. ಕೆಲವ್ರಿಗೆ ಒಂದೊಂದು ತಿಂಗಳು ಬರುತ್ತೆ, ಕೆಲವ್ರಿಗೆ ಒಂದೊಂದು ತಿಂಗಳು ಬರೋಲ್ಲ. ಕೆಲವ್ರಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ, ಕೆಲವೊಂದಿಗೆಲ್ಲ ಪಾನ್ ಕಾರ್ಡ್ ಲಿಂಕ್ ಆಗಿರಲ್ಲ. ಕೇಳಿದ್ರೆ ಟೆಕ್ನಿಷಿಯಲ್ ಪ್ರಾಬ್ಲಮ್ ಅಂತಾರೆ, ಕೆಲವ್ರಿಗೆಲ್ಲ ಬಂದಿಲ್ಲ ಅಂತಾರೆ, ಕೆಲವ್ರಿಗೆ ಬಂದಿದೆ ಅಂತಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ ನಮಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಬಟ್ ಬಡವರಿಗೆ ಅನುಕೂಲ ಆಗುವಂಥದ್ದು ಯೋಜನೆಗಳೆಲ್ಲ ಇದೆಲ್ಲ ಅಂತ ಸರ್ ನನ್ನ ಅನಿಸಿಕೆ ಪ್ರಕಾರ ಇದ್ರ ಮಾಡೋದ್ರ ಬದಲೆಲ್ಲ ಅಟ್ಲೀಸ್ಟ್ ಒಂದು ಸ್ಕೂಲ್ಗಳು, ಈಗ ಸಾಕಷ್ಟು ಸರ್ಕಾರದ ಗೋಮಾಳ ಜಮೀನುಗಳಿವೆ. ಸರ್ಕಾರದಲ್ಲಿ ಸಾಕಷ್ಟು ಗೋಮಾಳ ಜಮೀನುಗಳು ಇರೋದ್ರಿಂದ ಅಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜು ಅಥವಾ ಒಂದು ಡಿಪ್ಲೊಮಾ ಕಾಲೇಜ್ಗಳು, ಒಂದು ಎಜುಕೇಷನಲ್ಲಿ ಸಾಧ್ಯವಾದಷ್ಟು ಒಂದು ಬಡವ್ರ ಮಕ್ಕಳುಗಳಿಗೆ ಒಂದು ಸ್ಕೂಲ್ಗಳು ಮತ್ತಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರೆ ತುಂಬ ಇನ್ನೂ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಇನ್ನೂ ಹೆಸರು ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಖಂಡಿತವಾಗ್ಲೂ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳಿಗೆಲ್ಲ ನಾನು BJPಗೆ ಹೇಳೋದು. ನಾನು ಖಂಡಿತವಾಗ್ಲೂ ನಂಬಿಕೆ ಇದೆ ಸರ್. ಯಾಕಂದರೆ ಇವತ್ತು ಬೇರೆ ದೇಶದಲ್ಲೆಲ್ಲ ಇಂಡಿಯಾನ ಕೊಂಡಾಡ್ತಿರೋದು ನೋಡಿದ್ರೆ ಇಂಡಿಯಾನ ಈಗ ಸಾಕಷ್ಟು ನಾನು ನಿಮ್ಮ TV ಮಾಧ್ಯಮಗಳಲ್ಲೂ ನೋಡ್ತೀವಿ, ಸಾಕಷ್ಟು ಮೊಬೈಲ್ಗಳಲ್ಲಿ ನೋಡ್ತೀವಿ. ಇವಾಗ ಬೇರೆ ದೇಶದಲ್ಲಿ ವಿಶ್ವ ಮಟ್ಟದಲ್ಲೆಲ್ಲ
ಇಂಡಿಯಾ ಅಂದ್ರೆ ನಂಬರ್ 1 ಸ್ಟಾಪ್ ಸ್ಥಾನಕ್ಕೆ ತಲುಪಿದೆ ಅಂದರೆ ನಿಜಕ್ಕೂ ನಾವು ಭಾರತ ಮಾತೆಯರು ಅಂತ ಹೇಳ್ಕೊಳ್ಳೋಕ್ಕೆ ನಿಜಕ್ಕೂ ನಮಗೊಂದು ಹೆಮ್ಮೆ ಆಗುತ್ತೆ ಇವತ್ತು. ಅಂಥ ಸ್ಥಾನವನ್ನು ತಂದುಕೊಟ್ಟವ್ರು ಯಾರು ಇವತ್ತು ನಮಗೆ? ಮೋದಿ ಅವರು. ಹಂಗಾಗಿ ನಾವು ಅವರನ್ನು ಇಷ್ಟಪಡ್ತೀವಿ ಸರ್. ಖಂಡಿತವಲ್ಲ ಸರ್, ನಾನು ಮನಸ್ಪೂರ್ವಕವಾಗಿ ನನ್ನ ಹೆಂಡ್ತಿಗೂ ನಾನು ಅದನ್ನೇ ಮಾತು ಹೇಳ್ತೀನಿ, ನನ್ನ ಮಕ್ಕಳು ಕೂಡ ನಾನು ಅದೇ ಮಾತು ಹೇಳ್ತೀನಿ, ನನ್ನ ರಿಲೇಷನ್ ಜನಕ್ಕೆ ಯಾರ್ಯಾರು ಅವ್ರಿಗೆಲ್ಲ ಅದನ್ನೇ ಹೇಳ್ತೀನಿ. ಹಾಕೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು. ಅದು ಒಳ್ಳೆ ಸರ್ಕಾರ ನಡೆಸಿದ್ರೆ ಸಾಕು, ನಮಗೆ ಬಡವ್ರ ಪಕ್ಷ ನೋಡಿಕೊಂಡ್ರೆ ಸಾಕು. ಯಾವ ಸರ್ಕಾರ ಬಂದರೂ ಒಂದೇ, ಎಲ್ಲ ಒಂದೇ, ಎಲ್ಲ ಕೂತ್ಕೊಂಡು ತಿನ್ನೋಕ್ಕೆ ಇರೋದು. ಏನೋ ಅಧಿಕಾರಕ್ಕೆ ಬಂದು ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು, ಬಡವ್ರಿಗೆ ಒಳ್ಳೇದು ಮಾಡಿದ್ರೆ ಸಾಕು ಅಷ್ಟೇ. ಅಲ್ಲ, ಇಷ್ಟು ವರ್ಷ ನೋಡಿದ್ರಲ್ಲಿ ನಿಮ್ಮ ಪ್ರಕಾರ ಯಾರು ಬಡವ್ರ ಪರವಾಗಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಆಡಳಿತ ಯಾರು ಕೊಟ್ಟಿದ್ದಾರೆ ಭಾರತದಲ್ಲಿ ಅಂತ? ಸರ್, ಕುತ್ಕೊಳ್ಳೋವರೆಗೂ ಎಲ್ಲ ಹೇಳೋದೆ, ನಾವು ಈ ಥರ ಮಾಡ್ತೀವಿ, ಆ ಥರ ಮಾಡ್ತೀವಿ, ಬಡವ್ರಿಗೆ ಈ ಥರ ಮಾಡ್ತೀವಿ ಅಂತ. ಯಾರೂ ಮಾಡಿಲ್ಲ. ಮಾಡಿಬಿಟ್ಟು ತೋರಿಸ್ಬೇಕು. ಕುತ್ಕೊಂಡಿದ್ದ ತಕ್ಷಣ ಯಾರೂ ಮಾಡೋಕ್ಕೂ ಆಗಲ್ಲ. ಕುತ್ಕೊಬಿಟ್ಟು ಕ್ಲೀನಾಗಿ ಮಾಡಿದ್ರೆ ಸಾಕಷ್ಟೆ. ಇವ್ರು ಬರಲಿ ಅವ್ರು ಬರಲಿ ಅಂತಲ್ಲ, ಯಾರಾದರೂ ಬರಲಿ, ಒಳ್ಳೆಯವ್ರು ಬರಲಿ, ಬಡವ್ರ ಬಗ್ಗೆ ಮಾತಾಡೋದು, ಬಡವ್ರ ಬಗ್ಗೆ ಕಾಳಜಿ ಮಡಗೋರು ಬರಬೇಕಷ್ಟೆ. ಮೋದಿಯವರು ಅಧಿಕಾರಕ್ಕೆ ಬಂದು 10 ವರ್ಷ ಆಯಿತು. 10 ವರ್ಷದಿಂದ ಪ್ರಧಾನಮಂತ್ರಿ, 10 ವರ್ಷದಿಂದ ಆಡಳಿತ ಮಾಡಿದ್ದಾರೆ. ಅವ್ರು ಬಂದ ಮೇಲೆ ಏನಾದರೂ ಡೆವಲಪ್ಮೆಂಟ್ ಆಗಿದೆಯಾ, ಬದಲಾವಣೆಗಳಾಗಿದೆಯಾ ದೇಶದಲ್ಲಿ ಅಂತ? ಸರ್, ಎಲ್ಲ ಕಡೆ ಆಗಿದೆ, ಆಗಿಲ್ಲ ಅಂತಿಲ್ಲ, ಮಾಡಿದ್ದಾರೆ. ಅವ್ರ ಪ್ರಕಾರ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾರೆ. ಇವ್ರ ಪ್ರಕಾರ ಇವ್ರು ಎಷ್ಟು ಆಗಬೇಕು ಅಷ್ಟು ಮಾಡಿದ್ದಾರೆ. ಯಾರೂ ಮಾಡಿಲ್ಲ ಅಂತ ಹೇಳಂಗಿಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರು ಕರೆಕ್ಟಾಗಿದ್ದಾರೆ. ಆದರೆ ಒಳ್ಳೇದಾದರೆ ಸಾಕು ಬಡವ್ರಿಗಷ್ಟೇ ಹೇಳೋದು. ನೀವು ಯಾರಿಗೆ ಬೆಂಬಲಿಸ್ತೀರಾ, ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಾ ಅಂತ? ಸರ್, ಪಕ್ಷಕ್ಕಲ್ಲ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಬೆಂಬಲಿಸ್ತೀವಿ ಸರ್. ಮತ್ತು ನಮ್ಮ ರಾಜ್ಯದ ವಿಷಯಕ್ಕೆ ಬಂದರೆ ಕಾಂಗ್ರೆಸ್ ಸರ್ಕಾರ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಇದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಇದರಿಂದ ಬಡವ್ರಿಗೆ ಅನುಕೂಲ ಆಗ್ತಿದೆಯಾ ಅಂತ? ಸರ್, ಆಗ್ತಿದೆ ಸರ್. ಸುಳ್ಳು ಹೇಳ್ಬೇಕು, ಆಗ್ತಿದೆ. ಬಡವ್ರಿಗೆ ಆಗ್ತಿದೆ, ತುಂಬ ಜನಕ್ಕೆ ಆಗ್ತಿದೆ, ತುಂಬ ಜನಕ್ಕೆ ತೊಂದರೆ. ಆದರೆ ಒಳ್ಳೇದಾಗೋ ಜಾಗದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ಲೇಬೇಕು. ಎಲ್ಲದೂ ಒಳ್ಳೇದು ಮಾಡೋಕ್ಕಾಗಲ್ಲ. ಅವ್ರು ಏನು ಹೇಳಿದ್ದಾರೆ ಅದು ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಮಾಡ್ತೀವಿ ಅಂದರೆ ಒಬ್ರಿಗೆ ತೊಂದರೆ ಆಯ್ತದೆ, ಒಬ್ರಿಗೆ ಅನುಕೂಲ ಆಯ್ತದೆ. ಅದೆಲ್ರಿಗೂ ಅನುಕೂಲ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಯಾಕಂದರೆ ನಾನು ಒಳ್ಳೇದಾಗ್ಬಿಟ್ಟಿದ್ದೀನಿ ಅಂದರೆ ಬೇರೆಯವ್ರಿಗೆ ತಪ್ಪು ನಾವು ಹೊಡ್ಸೋಕ್ಕಾಗಲ್ಲ. ಒಬ್ರಿಗೆ ತಪ್ಪ ಒಳ್ಳೇದಾದರೆ ಒಬ್ಬರಿಗೆ ಕೆಟ್ಟೋದು ಆಗದೆ, ಅದು ಸಹಜ. ಅದು ಈಗ ಬಿಜೆಪಿ ಮತ್ತು JDS ಮೈತ್ರಿ ಆಗಿದೆ ಎಲೆಕ್ಷನಲ್ಲಿ. ಎರಡು ಸೇರಿ ಮತ್ತೆ ಸೆಂಟ್ರಲ್ ಅಧಿಕಾರಕ್ಕೆ ಬರ್ಬೋದಾ ಅಂತ? ಸರ್, ಅವ್ರು ಸೇರಿದ್ರೆ ಏನೂ ಆಗಲ್ಲ, ತಿರ್ಗಾ ಮುರಿದೋಗೋದೆ ಅದು. ಇದು ಸೇರಿ ಮಾಡೋದೆಲ್ಲ ಯಾವತ್ತೂ ಆಗಿಲ್ಲ. ಇಲ್ಲೇ ಕರ್ನಾಟಕದಲ್ಲಿ ಎಲ್ಲಾಯಿತು, ಎಷ್ಟೋ ಸರಿ ಸೇರಿದ್ರು, ಅರ್ಧಕ್ಕೆ ಮುರಿದುಬಿಟ್ಟು ಈ ಕಡೆ ಆ ಕಡೆ ಇಲ್ದಂಗೆ ಏನೇನೋ ಆಗಿ ಹಾಳಾಗೋಯ್ತು. ಒಬ್ಬರು ಬಂದ್ರೇ ಒಳ್ಳೆಯದು. ಒಬ್ಬರೇ ಅಧಿಕಾರ ಮಾಡಿದ್ರೆ ಅವ್ರ ಜೊತೆ ನಾವು ಕೇಳ್ಬೋದು, ಈ ಥರ ಮಾಡಿ ಅಂದ್ಬಿಟ್ಟು. ಅವ್ರಿಗೂ ಕೇಳಂಗಿಲ್ಲ, ಇವ್ರಿಗೂ ಕೇಳಂಗಿಲ್ಲ. ಕೊನೆ ಮಧ್ಯದಲ್ಲಿ ಒಂದು 3-4 ತಿಂಗಳು 5-6 ತಿಂಗಳು ಮುರಿದ್ಕೊಂಡು ಹೋಗ್ಬಿಡ್ತಾರೆ. ಬಡವ್ರಿಗೆ ಬೀದಿ ಪಾಲು ಮಾಡಾಕ್ಬಿಡ್ತಾರೆ. ಒಬ್ಬರೇ ಬಂದರೆ ಒಳ್ಳೆಯದು. ಸರ್, ಇನ್ನೇನು ಲೋಕಸಭಾ ಚುನಾವಣೆ ಬರ್ತಿದೆ. ನಿಮ್ಮ ಪ್ರಕಾರ ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಬಡವ್ರ ಪರ ಕೆಲಸ ಮಾಡ್ತಾರೆ ಸರ್? ಬಡವ್ರ ಪರ ಕೆಲಸ ಮಾಡ್ತಾರೆ ಅಂತಂದರೆ ಇಲ್ಲಿ ಕುಮಾರಸ್ವಾಮಿ ಮಾಡ್ತಾರೆ. ಕುಮಾರಸ್ವಾಮಿ ಕೆಲಸ ಮಾಡ್ತಾರೆ. ಸಿದ್ದರಾಮಯ್ಯ ಬಂದರೆ ದರ್ದಿರ ಹತ್ಕೋತದೆ. ಕರ್ನಾಟಕ ಪೂರಾ ದರ್ದಿರ ಅವ್ನು ಬತ್ತು ಅಂದರೆ. ಅವನು ಯಾವಾಗ ಗೆಲ್ತಾನೆ ವರ್ಷನೂ ನೀರಿರಲ್ಲ ಕಟ್ಟೆಲಿ. ಯಾವುದು ಪ್ರತಿಯೊಂದು ಅವ್ನು ಬತ್ತವನೇ ದರ್ದಿರ. ಮತ್ತು ಬಸ್ಸೆಲ್ಲ ಫ್ರೀ ಮಾಡ್ದ. ಓದೋ ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಮತ್ತು ತಿರ್ಗಾ ಹೆಣ್ಮಕ್ಳು ಓದೋ ಮಕ್ಳಿಗೆ ಮಾಡೋರಾಯ್ತದೆ, ಹ್ಯಾಂಡಿಕ್ಯಾಪ್ಗಳು ಮಾಡೋರಾಯ್ತದೆ. ಎಲ್ಲರಿಗೂ ಬಸ್ ಫ್ರೀ ಮಾಡ್ದ. ಆಟೋದವ್ರಿಗೇನು ಇದು ಮಾಡಲ್ಲ, ತೊಂದರೆ. ಪ್ರತಿ ವರ್ಷ ಯಾವುದೋ ಒಂದು ಮಾಡೋರು ತೊಂದರೆ ಕರ್ನಾಟಕದಲ್ಲಿ. ಇವನು ಸೋಲ್ಬೇಕು, JDS ಬರಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೋದಿ ಆಗಬೇಕು, ಪ್ರಧಾನಮಂತ್ರಿ ಮೋದಿ ಆಗಬೇಕು. ಕಾಂಗ್ರೆಸ್ ಬಂದರೆ ದರ್ದಿರ. ಇಲ್ಲ, ಮೋದಿ ಗೆಲ್ಲಬೇಕು, ಮೋದಿನೇ ಗೆಲ್ಲಬೇಕು. ಈಗ ಬಿಜೆಪಿ ಮತ್ತು JDS ಒಂದಾಗಿದ್ದಾರೆ. ಬಿಜೆಪಿ JDS ಮೈತ್ರಿಯ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಗೆಲ್ಲೋ ಸಾಧ್ಯತೆ ಇದೆಯಾ? ಒಳ್ಳೆ ಕೆಲಸಗಳು ಮಾಡ್ತಾರೆ ಇಬ್ಬರು ಸೇರಿ ಅಂತ? ಇಲ್ಲ, ಮಾಡ್ತಾರೆ. JDS ಮಾಡೇ ಮಾಡುತ್ತದೆ, ಪಕ್ಕ ಮಾಡೇ ಮಾಡುತ್ತೆ. ಕುಮಾರಸ್ವಾಮಿ ಫ್ಲೇವರ್? ಹಾಂ, ಕುಮಾರಸ್ವಾಮಿ ಫ್ಲೇವರು. ಯಾವ ಕ್ಷೇತ್ರ ನಿಮ್ಮದು? ಮೇಲ್ಕೋಟೆ ಕ್ಷೇತ್ರ. ಮೇಲ್ಕೋಟೆಯಲ್ಲಿ ಯಾರು ಬರ್ಬೋದು ಈ ಸರಿ ವಿಧಾನಸಭೆ? ಬರಲೇಬೇಕು, JDS ಬರಲೇಬೇಕು. ಬರಲೇಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.